ಹಾಯ್ ಗೈಸ್, ಹೇಗಿದ್ದೀರಾ? ನಾನಿವತ್ತು ಶಾಪಿಂಗ್ ಬಂದಿದ್ದೀನಿ. ಪೋಲೋ ಮೋಟರಾಡ್ ಅಂತ 70% ಆಫ್ ಇತ್ತು ಕೆಲವೊಂದು ಪ್ರಾಡಕ್ಟಿಗೆ. ಸೊ ಅದಕ್ಕೆ ಬಂದೆ, ನೋಡೋಣ ಏನೇನಿದೆ ಆಫರ್ ಅಂತ. ಸ್ಟಾರ್ಟಿಂಗಲ್ಲೇ ಒಂದು ಕ್ರೂಸರ್ ಬೈಕ್ ನಿಲ್ಲಿಸಿದ್ರು. ಏನಕ್ಕಪ್ಪ ಅಂತಂದರೆ ನಾವು ರೈಡಿಂಗ್ ಜಾಕೆಟ್ಸು, ಪ್ಯಾಂಟು, ಶೂಸ್ ಎಲ್ಲ ಹಾಕ್ಕೊಂಡು ಬೈಕ್ ಮೇಲೆ ಕೂತು ಫೀಲ್ ಮಾಡೋದಕ್ಕೆ. ಸೊ ಚೆನ್ನಾಗಿ ಅನಿಸಿದರೆ ನಾವು ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲ, ಚೆನ್ನಾಗಿದೆ, ನನಗೆ ಭಾರಿ ಇಷ್ಟ. ಇದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಡ್ವೆಂಚರ್ ಬೈಕ್ಸಿಂದೆಲ್ಲ ಜಾಕೆಟು, ರೈಡಿಂಗ್ ಪ್ಯಾಂಟ್ಸು ಎಲ್ಲ ಇಟ್ಟಿದ್ರು. ಸಖತ್ತಾಗಿದ್ದು, ಒಳ್ಳೊಳ್ಳೆವಿದು, ನೋಡಿ ಖುಷಿ ಆಯಿತು. ಅದಾದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಕ್ರೂಸರ್ ಬೈಕಿನ ನಿಲ್ಲಿಸಿದ್ರು. ಸೊ ಕ್ರೂಸರ್ ಬೈಕು ಲೆದರ್ ಜಾಕೆಟ್ ಸೂಪರಾಗಿದ್ದು, ಬಟ್ ಆದರೆ ನನಗೆ ಇಷ್ಟ ಆಗಲ್ಲ, ಪ್ರಾಣಿ ಹಿಂಸೆ ಮಾಡಿ ಅದು ಜಾಕೆಟ್ ಹಾಕೊಳಕ್ಕೆ. ಕೆಲವೊಂದು ಜಾಕೆಟ್ ಇದ್ದಾವೆ, ಅದು ಇರೋ ತನಕ ಯೂಸ್ ಮಾಡ್ತೀನಿ, ಆಮೇಲೆ ಪರ್ಚೇಸ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲೆದರ್ ಜಾಕೆಟ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಮಾತ್ರ ಸಖತ್ತಾಗಿದ್ದಾವೆ. ಮತ್ತು ನಿಮಗೆ ಯಾವ ಬೈಕ್ ಇಷ್ಟ? ಕ್ರೂಸರ್ ಬೈಕು, ಅಡ್ವೆಂಚರ್ ಬೈಕು, ಇಲ್ಲಾಂದರೆ ಸ್ಪೋರ್ಟ್ಸ್ ಬೈಕು, ಯಾವ ಬೈಕ್ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ಮತ್ತು ಇಲ್ಲಿ ಶೂಸ್ ಇದ್ವು, ಶೂಸೂ ಸಖತ್ತಾಗಿದ್ವು, ಒಳ್ಳೊಳ್ಳೆ ಕಲರ್ಸು, ಆಮೇಲೆ ಆಫರು ಚೆನ್ನಾಗಿತ್ತು ಒಂಥರ. ಇದು ಜಾಕೆಟ್ ಸ್ಪ್ರೇ. ಸೊ ಗಲೀಜಾದರೆ ಸ್ಪ್ರೇ ಹೊಡೆದು ಕ್ಲೀನ್ ಮಾಡೋಕ್ಕೆ ಮತ್ತು ಜಾಕೆಟ್ನ ಮೇಂಟೈನ್ ಮಾಡೋದಕ್ಕೆ. ಎರಡು ಥರ ಇತ್ತು, ಒಂದು ಟೆಕ್ಸ್ಟೈಲ್ ಜಾಕೆಟಿಂದ ಇತ್ತು, ಮತ್ತು ಆವಾಗಲೇ ಫಸ್ಟಿಗೆ ಇತ್ತಲ್ಲ ಅದು ಲೆದರ್ ಜಾಕೆಟಿಂದು. ಇದು ಸ್ಪೋರ್ಟ್ಸ್ ಬೈಕಿಂದಿತ್ತು. ಆಮೇಲೆ ಇದು ಅಡ್ವೆಂಚರ್ ಬೈಕ್ಸಿಂದು. ಭಾಳ ಮಸ್ತ್ ಕಲರ್ಸ್ ಇದೆ, ಆಪ್ಷನ್ಸ್ ಅಂತೂ ನೋಡಿ ಸುಸ್ತಾಗೋಯ್ತು, ಯಾವ್ದು ತಗೋದಂತೂ ಯಾವ್ದು ಬಿಡೋದು ಅಂತ ಅನಿಸ್ತಾ ಇತ್ತು. ಸೊ ಅವ್ರದ್ದು ಬ್ರ್ಯಾಂಡಿನ ಜಾಕೆಟ್ಸಿಗೆ ಅವ್ರದ್ದು ಬ್ರ್ಯಾಂಡಿಂದು ಕ್ಲೀನರ್ ಇತ್ತು. ಸೊ ರೆಡ್ ಕಲರ್ಸ್ ಚೆನ್ನಾಗಿದೆ ಜಾಕೆಟು. ಸೊ ಇಲ್ಲಿಂದ ಸ್ಪೋರ್ಟ್ಸ್ ಬೈಕಿಂದು ಶೂಸು ಚೆನ್ನಾಗಿದ್ದಾವೆ. ಇದು ನನ್ನ ಬೈಕಿಗೆ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ. ಅವಿದ್ ಬೈತಾನೆ, ಬರೀ ಎಲ್ಲ ತಗಂತೀಯ ಬಿಡು ಸಾಕು, ಜಾಸ್ತಿ ಆಗುತ್ತೆ ಅಂತ. ಬ್ಲೂನು ಚೆನ್ನಾಗಿತ್ತು, ನನ್ನ ಫೇವ್ರೆಟ್ ಕಲರ್. ಸೊ ಇದು ನನ್ನ ಶೂಸು, ಚೆನ್ನಾಗಿದೆ. ಎರಡು ಸೈಡಿಂದ ಜಿಪ್ ಓಪನ್ ಮಾಡಿ ಈಸಿಯಾಗಿ ಕಂಫರ್ಟಬಲಾಗಿ ಹಾಕ್ಕೋಬೋದು. ಮತ್ತು ವಾಕಿಂಗ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಗ್ರಿಪ್ಪು ಚೆನ್ನಾಗಿದೆ. ಇದು ಜರ್ಮನಿಲೇ ಬಿಗ್ಗೆಸ್ಟ್ ಶಾಪ್ ಇದು. ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ತರಿಸ್ತಾರೆ. ಯುರೋಪಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ಎಲ್ಲ ಇಲ್ಲ ಅಂದರೆ ಆರ್ಡರ್ ಹಾಕಿ ತರಿಸ್ತಾರೆ. ನನಗಂತೂ ನೋಡಿ ಸಾಕಷ್ಟು ಸರ್ಪ್ರೈಸ್ ಆಯಿತು. ಒಂದು 3 ವರ್ಷದ ಕೆಳಗೆ ಬಂದಿದ್ದೆ ಇಲ್ಲಿಗೆ, ಆಮೇಲೆ ಇವಾಗೇ ಬರ್ತಾ ಇರೋದು. ಮೆಸೇಜ್ ಬಂದಿತ್ತು ಆಫರ್ ಇದೆ ಅಂತ. ಸೊ ನೋಡಿದೆ, ಬಂದೆ, ಖುಷಿ ಆಯಿತು. ಅಡ್ವೆಂಚರ್ ಬೈಕಿಗೆ ಆಪ್ಷನ್ಸ್ ಅಂತೂ ಸಖತ್ತಿದ್ವು. ಸೊ ಒಂದು 4 ಅವರ್ಸ್ ಸರ್ಚ್ ಆದಮೇಲೆ ಎಲ್ಲ ಪರ್ಚೇಸ್ ಮಾಡಿದೆ. ಇದು ಹೆಲ್ಮೆಟ್ಟು, ಜಾಕೆಟ್ಟು, ಶೂಸು, ಆಮೇಲೆ ಇಂಟರ್ಕಾಮ್.
ಸೊ ಇದು ಅಡ್ವೆಂಚರ್ ಬೈಕ್ ಜಾಕೆಟು ನನ್ನ ಬೈಕಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಸೈಜು ಚೆನ್ನಾಗಿತ್ತು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ತೊಗೊಂಡೆ. ಪ್ಯಾಂಟ್ ತಗೋಬೇಕಾದಾಗಂತೂ ತುಂಬ ಒದ್ದಾಡಿದೆ, ಸೈಜು ಸಿಗ್ತಿರ್ಲಿಲ್ಲ ಕರೆಕ್ಟಾಗಿ. ಶೂಸ್ ಈಸಿಯಾಗೆ ಸೆಲೆಕ್ಟ್ ಮಾಡಿದೆ, ತುಂಬ ಕಷ್ಟ ಅನಿಸ್ಲಿಲ್ಲ. 2-3 ಟ್ರೈ ಮಾಡಿದೆ, ಚೆನ್ನಾಗಿ ಅನಿಸ್ತು, ತೊಗೊಂಡೆ. ಸೊ ಇಂಟರ್ಕಾಮು ಅಷ್ಟೇ ಈಸಿಯಾಗೆ ಸೆಲೆಕ್ಟ್ ಮಾಡಿದೆ. ಫಸ್ಟಿಗೆ ಸ್ವಲ್ಪ ನೋಡಿದ್ದೆ ಯಾವ್ದು ತಗೋಬೇಕು ಏನು ಅಂತ. ಇದರಲ್ಲಿ JBL ಸ್ಪೀಕರ್ ಇತ್ತು, ಆಮೇಲೆ ವಾಯ್ಸ್ ಅಸಿಸ್ಟ್ ಇತ್ತು. ಸೊ ತಗೊಂಡೆ. ಸೊ ಹೆಲ್ಮೆಟಿಂದು ದೊಡ್ಡ ಕತೆ ಸರ್ಚ್ ಮಾಡಿ, ಆಮೇಲೆ ಆ ಬ್ರ್ಯಾಂಡು ಈ ಬ್ರ್ಯಾಂಡು, ಫುಲ್ ಫೇಸು, ಹಾಫ್ ಫೇಸು, ಎಂಡ್ಯೂರೋನೋ, ಆಮೇಲೆ ಫೈನಲಿ ತಗೊಂಡೆ ಇಂಟಿಗ್ರಲ್ ಹೆಲ್ಮೆಟ್. ಸೊ ಇದು 3 ವೇ ಆಪ್ಷನ್ಸ್ ಇದೆ. ನಾನು ಫುಲ್ ಫೇಸ್ ಮಾಡ್ಕೋಬೋದು, ಹಾಫ್ ಫೇಸ್ ಮಾಡ್ಕೋಬೋದು, ಮತ್ತು ಇದರಲ್ಲಿ ವಿಡಿಯೋದಲ್ಲಿದೆ ನೋಡಿ ಹಿಂದ್ಗಡೆ ಹಾಕ್ಕೋಬೋದು. ಇದು ಹಿಂದ್ಗಡೆ ಹಾಕ್ಕೊಂಡ್ರೆ ವಿಂಡ್ ಬ್ಲಾಸ್ಟ್ ಕಡಿಮೆ ಆಗುತ್ತೆ. ಸೊ ಹೈವೇಲಿ ಒಂದು 120-130 ಈಸಿಯಾಗಿ ಹೋಗ್ಬೋದು. ಮತ್ತು ಇದು ಕಿಡ್ನಿ ಬೆಲ್ಟು. ಸೊ ಬ್ಯಾಕ್ ಸ್ಟೇಬಲ್ ಚೆನ್ನಾಗಿರುತ್ತೆ, ಕಿಡ್ನಿ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ಸ್ಪೋರ್ಟ್ಸ್ ಬೈಕ್ ಸ್ಟಾರ್ಟ್. ಸ್ಪೋರ್ಟ್ಸ್ ಬೈಕ್ ಸಖತ್ತಾಗಿದ್ದು ಜಾಕೆಟು ಕಾಂಬಿ ಅಂತೂ ವಾವ್. ನನಗನ್ನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಬೈಕ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಬಟ್ ಆದರೆ ಅಡ್ವೆಂಚರ್ ಬೈಕು ಚೆನ್ನಾಗಿ ಅನಿಸುತ್ತೆ. ನಾವು ಒಂದು 400-500 ಕಿಲೋಮೀಟ್ರ್ ಹೋದ್ರೂ ಒಂಚೂರು ಮೈ ನೋವಾಗಲ್ಲ. ಸೊ ಅದಕ್ಕೆ ಅಡ್ವೆಂಚರ್ ಬೈಕ್ ಇಸ್ ದ ಬೆಸ್ಟ್. ಬಟ್ ಆದರೆ ಅಡ್ವೆಂಚರ್ ಬೈಕಲ್ಲಿ ನಾವು ಸೌಂಡನ್ನ ಕಾಂಪ್ರಮೈಸ್ ಮಾಡ್ಕೋಬೇಕು, ಅದೊಂದು ಬೇಜಾರಾಗುತ್ತೆ ಅಡ್ವೆಂಚರ್ ಬೈಕ್ ಓಡಿಸಿದ್ರೆ. ಸ್ಪೋರ್ಟ್ಸ್ ಬೈಕಲ್ಲಿ ಸೌಂಡು ತುಂಬ ಚೆನ್ನಾಗಿ ಬರುತ್ತೆ ಎಕ್ಸಾಸ್ಟಿಂದು. ಅದೊಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಅಡ್ವೆಂಚರ್ ಬೈಕೇ ಚೆನ್ನಾಗಿ ಅನಿಸುತ್ತೆ. ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಲಾಂಗ್ ಡಿಸ್ಟೆನ್ಸ್ ಹೋಗ್ಬೋದು, ಆಮೇಲೆ ಆಫ್ ರೋಡ್ ಹೋಗ್ಬೋದು. ನೋಡಿ ಇಲ್ಲಿ ಸ್ಪೋರ್ಟ್ಸ್ ಬೈಕ್ ನಿಲ್ಲಿಸಿದ್ದಾರೆ ಸ್ಪೋರ್ಟ್ಸ್ ಬೈಕ್ ಸೆಕ್ಷನಲ್ಲಿ. ಸೊ ಅಪ್ರಿಲಿಯಾ RS 457 ಇದ್ರ ಮೇಲೆ ರೈಡಿಂಗ್ ಕಾಂಬಿ ಹಾಕ್ಕೊಂಡು ಕೂತು ಚೆನ್ನಾಗಿ ಅನಿಸುತ್ತೆ ಹೆಂಗೆ ಅಂತ ಫೀಲ್ ಮಾಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೂಪರ್ ಅಲ್ಲ? ಇದಾದಮೇಲೆ ಸ್ಮಾಲ್ ಲೆದರ್ ಬ್ಯಾಗ್ಸು, ಆಮೇಲೆ ಪರ್ಸು ಎಲ್ಲ ಇಟ್ಟಿದ್ರು, ಅದನ್ನು ನೋಡಿದೆ. ಕೆಲವೊಂದು ಚೆನ್ನಾಗಿದ್ವು ನನ್ನದು ಸೂಪರ್ ಮಿಟಿಯರಿಗೆ. ಸೊ ಇಂಡಿಯಾಗೆ ಬರಬೇಕಾದಾಗ ತಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಸೊ ಇಲ್ಲೊಂದು ಅಡ್ವೆಂಚರ್ ಬೈಕ್ ನಿಲ್ಲಿಸಿದ್ದಾರೆ ಅಪ್ರಿಲಿಯಾ, ಆಲ್ಮೋಸ್ಟ್ ಸೇಮ್ ಐಟಮ್ ನನ್ನ ಬೈಕಿಗೆ. ಸೊ ಇದ್ರ ಮೇಲೆ ಕೂತು ನಾನು ನೋಡಿದೆ ಹೆಂಗೆ ಅನಿಸುತ್ತೆ ಫೀಲು, ಆಮೇಲೆ ಪ್ಯಾಂಟ್ ತುಂಬ ಟೈಟ್ ಇದೆಯಾ ಇಲ್ಲ, ಹತ್ತಕ್ಕೆ ಇಳಿಯೋಕ್ಕೆ ಈಸಿ ಆಗುತ್ತೆ ಕಷ್ಟ ಆಗುತ್ತಾ ಅಂತ. ಇಲ್ಲಿ ಟಾಪ್ ಬಾಕ್ಸ್ ಇಟ್ಟಿದ್ರು. ಅದಾದಮೇಲೆ ಟಾಪ್ ಬಾಕ್ಸ್ ಇಂಡಿಯಾಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಗಿವಿದು, ಆದರೆ ಏನು ಮಾಡೋಕ್ಕಾಗಲ್ಲ. ಯುರೋಪಿಯನ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸು ಟ್ಯಾಕ್ಸ್ ಜಾಸ್ತಿ ಆಗುತ್ತಲ್ಲ. ಗಿವಿ ಇಟಾಲಿಯನ್ ಪ್ರಾಡಕ್ಟ್ ಅನಿಸುತ್ತೆ. ಸೊ ಟ್ಯಾಂಕ್ ಬ್ಯಾಗು ಗಿವಿದು ಚೆನ್ನಾಗಿದ್ದಾವೆ, ಒಳ್ಳೆ ಪ್ರಾಕ್ಟಿಕಲಿಟಿ ಇದೆ. ಇದು ಕ್ಯೂ ಬ್ಯಾಗ್ ಅವ್ರದ್ದು ಚೆನ್ನಾಗಿದೆ. ನನ್ನ ಹತ್ರ ಒಂದು ಬ್ಯಾಗ್ ಇದೆ, ಒಂದು 6 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಂಚೂರು ಇದಾಗಿಲ್ಲ, ವೇರ್ ಆ್ಯಂಡ್ ಟೇರ್ ಸಮೇತ ಆಗಿಲ್ಲ. ಸೊ ಫೈನಲಿ ಹೆಲ್ಮೆಟ್ ಸೆಕ್ಷನಿಗೆ ಬಂದ್ವಿ. ಹೆಲ್ಮೆಟ್ ಸೆಕ್ಷನಲ್ಲಿ ಸೂಪರಾಗಿದ್ದು. ಒಂದು 1000-1200 ಹೆಲ್ಮೆಟ್ ಇದ್ವು, ಡಿಫ್ರೆಂಟ್ ಬ್ರ್ಯಾಂಡ್ಸಿಂದು ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ. ನೋಡಿ ವಾ, ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನಿಸ್ತಾ ಇತ್ತು. ಸೊ ಈ ಹೆಲ್ಮೆಟು ಸೂಪರಾಗಿದೆ ಅಲ್ಲ, ಶಾರ್ಕಿಂದು. ನನಗೆ ಭಾರಿ ಇಷ್ಟ ಆಯ್ತು ಇದು.
ಸೊ ಇಲ್ಲಿ ಬೈಕ್ ನಿಲ್ಸಿದ್ದಾರೆ ಒಳಗೆ, ಹೊರಗೆ ಡಿಸ್ಪ್ಲೇ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರು ಏನು ಅಂತ. ಸೊ ಒಳಗೆ ಹೋಗಿ ನಾವು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಮೇಲೆ ಕೂತು ನಾವು ಕಿಲೋಮೀಟ್ರ್ ಸೆಟ್ ಮಾಡಿದರೆ ಅಷ್ಟು ಕಿಲೋಮೀಟ್ರ್ ಇದ್ದಾಗ ವಿಂಡ್ ಎಷ್ಟು ಬರುತ್ತೆ ಅಂತ ಅಲ್ಲಿ ಮಷಿನ್ ಆನ್ ಆಗಿ ವಿಂಡ್ ಬರುತ್ತೆ. ಅದು ನಮಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೆ ಚೆನ್ನಾಗಿ ಅನಿಸಿದರೆ ನಾವು ಹೆಲ್ಮೆಟ್ನ ಹೊರಗಡೆ ತೊಗೊಂಡೋಗಿ ಟೆಸ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಯೂಸ್ ಮಾಡಿ ಚೆನ್ನಾಗಿ ಅನಿಸಿದರೆ ನಾವು ಇಟ್ಕೋಬೋದು, ಇಲ್ಲಾಂದರೆ ವಾಪಸ್ ತಂದು ಕೊಡ್ಬೋದು. ಆ ಥರ ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಇದನ್ನು. ಸೊ ಫೈನಲಿ ನೋಡಿ ಇಲ್ಲಿ ಯಾರಿದ್ದಾರೆ, ರಾಯಲ್ ಎನ್ಫೀಲ್ಡ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದಿದ್ದು. ಸೊ ಇಲ್ಲಿ ಭಾಳ ಜನ ಓಡಿಸ್ತಾರೆ, ಇಷ್ಟ ರಾಯಲ್ ಎನ್ಫೀಲ್ಡು. ಅವರು ಸ್ಟಾರ್ಟಿಂಗಲ್ಲಿ ಇಟ್ಟಿದ್ರು ಬೈಕ್ನ ಎಂಟ್ರೆನ್ಸಲ್ಲೇ. ಅದಾದಮೇಲೆ ಇಲ್ಲಿ ಮಿರರ್ಸ್ ಎಲ್ಲ ಇದ್ದಾವೆ. ಮಿರರ್ಸ್ ಬೇಕಂದರೆ ಯಾವ್ಯಾವ ಥರ ಯಾವ ಬೈಕಿಗೆ ಏನು ಅಂತ ಅದೊಂದು. ಆಮೇಲೆ ಯಾವ ಒಳ್ಳೆ ಬೈಕು ಅವಾರ್ಡ್ ಏನೇನು ಬಂದಿದ್ದಾವೆ ಯಾವ ಬೈಕಿಗೆ ಅಂತ ಅದೊಂದು ಸ್ವಲ್ಪ ಇತ್ತು. ಇಂಡಿಕೇಟರ್ಸು, ಆಮೇಲೆ ಇದು ಇಂಡಿಕೇಟರ್ ಸೂಪರಾಗಿದೆ, LED ಇಂಡಿಕೇಟರ್ಸು ದೊಡ್ಡದಾಗಿ ನೇತಾಕ್ಬಿಟ್ಟವ್ರೆ, ಹೆಂಗಿದಾವೆ ಏನಂತ ಇಂಡಿಕೇಟರ್ಸ್ ಎಲ್ಲ. ಸೊ ಜರ್ಮನಿಲಿ ಈ ಥರ ಇರುತ್ತೆ, ಬೈಕ್ ಎಕ್ಸೆಸರೀಸ್ನ ಶಾಪಿಂಗ್ ಮಾಡಬೇಕು ಅಂದರೆ ಈ ಥರ ಒಂದು ಶಾಪಲ್ಲಿ ಎಲ್ಲ ಸಿಗುತ್ತೆ. ದೊಡ್ಡ ಶಾಪ್ ಇದು, ಮತ್ತು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ಎಕ್ಸಾಸ್ಟು, ಆ್ಯರೋ ಎಕ್ಸಾಸ್ಟು, ಡಿಫ್ರೆಂಟ್ ಬ್ರ್ಯಾಂಡ್ಸು. ಸೊ ಯಾವ್ಯಾವ ಬೈಕಿಗೆ ಏನೇನು ಯಾವ್ಯಾವ ಎಕ್ಸಾಸ್ಟು ಏನು ಮ್ಯಾಚ್ ಆಗುತ್ತೆ ಅಂತ ಅಲ್ಲಿ ಲೀಸ್ಟ್ ಹಾಕಿರ್ತಾರೆ. ಸೊ ಇಂಡಿಕೇಟ್ರ್ ಆನ್ ಮಾಡಿದರೆ ನನಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಒಳ್ಳೆ ಕೋಆಪ್ರೇಟಿವ್ ಇದೆ ಶಾಪು. ಒಂದೊಂದರಲ್ಲಿ ತೆಗಿಬೇಡ ವಿಡಿಯೋ ಹಂಗೆ ಹಿಂಗೆ ಅಂತಾರೆ. ಪಾಪ ಇವರು ನಾನು ಕೇಳಿದ ತಕ್ಷಣ ನೀನು ಮಾಡ್ಕೊ ಅಂಥೇಳಿ ಪರ್ಮಿಷನ್ ಕೊಟ್ಟು ಮತ್ತು ಸಪೋರ್ಟ್ ಮಾಡಿದರು, ಎಕ್ಸ್ಪ್ಲೇನ್ ಮಾಡಿದರು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಏನು ಅಂತ. ಖುಷಿ ಆಯಿತು. ಮತ್ತು ಇಲ್ಲಿ 12ರಿಂದ 14 ವರ್ಷದ ಮಕ್ಕಳಿದ್ರು ಇದರಲ್ಲಿ. ನಾನು ಏನಕ್ಕಪ್ಪ ಇವರು ಇಲ್ಲಿದ್ದಾರೆ ಅಂತ ಅಂದ್ಕೊಂಡೆ. ಅವರು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರೇನಪ್ಪ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲಿ ಸ್ಕೂಲಿಗೆ ಹೋಗೋಬಿಟ್ಟು ಅಂತ. ಇಲ್ಲಿಂದ ಒಂದು ಪ್ರೋಗ್ರಾಮ್ ಏನು ಗೊತ್ತಾ, ಮಕ್ಕಳು ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ 2 ಸಲ ಅವ್ರು ಏನು ಇಷ್ಟಪಡ್ತಾರಲ್ಲ, ಯಾವ ಜಾಬ್ ನನಗೆ ಇಷ್ಟ ಡ್ರೀಮ್ ಜಾಬ್ ಅಂತ, ಅಲ್ಲಿ ಹೋಗಿ ಕೆಲಸ ಯಾವ ಥರ ಇದೆ, ನನಗೆ ರಿಯಲಿ ಈ ಜಾಬ್ ಮಾಡೋಕ್ಕೆ ಇಷ್ಟನಾ ಅಂತ ಯೋಚನೆ ಮಾಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಅವ್ರ ಡ್ರೀಮ್ನ ಅವರು ಯೋಚನೆ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ.